ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಗೆ ತುಂಬಾ ವಿಶೇಷವಾದ ಮಹತ್ವ ಇರುತ್ತದೆ. ಈ ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಶಿವಪಾರ್ವತಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಲು ವ್ರತ ಪೂಜೆ ಪಾಠಗಳನ್ನು ಸಹ ಮಾಡ್ತಾರೆ. ಯಾತ್ರೆಗಳಿಗೆ ದೇವಸ್ಥಾನಗಳಿಗೆ ಹೋಗುತ್ತಾರೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಉದ್ದೇಶ ಶಿವಪಾರ್ವತಿಯರನ್ನ ಒಲಿಸಿಕೊಳ್ಳುವುದಾಗಿರುತ್ತದೆ. ಮಾಹಿತಿಯ ಅನುಸಾರವಾಗಿ ಯಾರು ಈ ಶ್ರಾವಣ ಮಾಸದಲ್ಲಿ ಶಿವಪಾರ್ವತಿಯರನ್ನ ಒಲಿಸಿಕೊಳ್ಳುತ್ತಾರೋ ಅವರ ಸಂಪೂರ್ಣ ಮನಸ್ಸಿಚ್ಛೆಗಳು ಬೇಡಿಕೆಗಳು ಈಡೇರುತ್ತವೆ. ಆದರೆ ನಿಮ್ಗೇನಾದ್ರೂ ಈ ಒಂದು ವಿಷಯ ಗೊತ್ತಿದೆಯಾ? ಈ ಶ್ರಾವಣ ಮಾಸದಲ್ಲಿ ಕೆಲವು ವಿಶೇಷವಾದ ವಸ್ತುಗಳನ್ನ ಮನೆಗೆ ತರುವುದು ಅತ್ಯಂತ ಶುಭ ಆಗಿದೆ. ಇಲ್ಲಿ ಭಗವಂತನು ಈ ವಸ್ತುಗಳನ್ನ ತರುವುದರಿಂದ ನಿಮ್ಮ ಮನಸ್ಸಿಚ್ಛೆಗಳನ್ನ ಸಹ ಈಡೇರಿಸುತ್ತಾರೆ. ಈ ಎಲ್ಲ ವಸ್ತುಗಳು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಭಗವಂತನಾದ ಶಿವನು ಬೋಲೆ ಭಂಡಾರಿಯಾಗಿದ್ದಾರೆ. ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರು ಅವರು ಬೇಗನೆ ನಿಮಗೆ ಒಲಿಯುತ್ತಾರೆ. ಶಿವನಿಗೆ ಪ್ರಿಯವಾದ ಈ ವಸ್ತುಗಳಲ್ಲಿ ಯಾವುದಾದ್ರೂ ವಸ್ತುವನ್ನ ಯಾರು ಶ್ರಾವಣ ಮಾಸದಲ್ಲಿ ತಮ್ಮ ಮನೆಗೆ ತರುತ್ತಾರೋ ಶಿವನು ಆ ವ್ಯಕ್ತಿಯ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡುತ್ತಾರೆ. ಆ ವ್ಯಕ್ತಿಗೆ ಜೀವನದಲ್ಲಿ ಯಾವತ್ತಿಗೂ ಸಿರಿ ಸಂಪತ್ತಿನ ಧನ ಸಂಪತ್ತಿನ ಕೊರತೆ ಆಗೋದಿಲ್ಲ. ಶಿವನು ಬೇಡಿದ ವರವನ್ನ ಸಹ ಕೊಡುತ್ತಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿಯ ವಸ್ತುಗಳನ್ನ ಮನೆಗೆ ತರುವುದರಿಂದ ಪೂಜೆ ಪಾಠವಿಲ್ಲದೆ ಹೇಗೆ ಶಿವನು ಒಲಿಯುತ್ತಾನೆ ಅನ್ನೋದನ್ನ ತಿಳಿಯೋಣ. ಆದರೆ ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ಬೇಡಿಕೆ ಇದೆ. ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾಕಂದ್ರೆ ನಂತರ ನೀವು ಲೈಕ್ ಶೇರ್ ಮಾಡೋದನ್ನೇ ಮರೆತು ಬಿಡ್ತೀರಾ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಕ್ಲಿಕ್ ಮಾಡಿ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದು. ನೀವು ಸಹ ಶಿವಭಕ್ತರಾಗಿದ್ರೆ ಪ್ರೀತಿಯಿಂದ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಎಲ್ಲಕ್ಕಿಂತ ಮೊದಲನೆಯ ವಸ್ತು ಭಸ್ಮ. ಭಸ್ಮವು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಶ್ರಾವಣ ಮಾಸದಲ್ಲಿ ಶಿವನ ದೇವಾಲಯದಿಂದ ಭಸ್ಮವನ್ನ ಮನೆಗೆ ತಂದು ಮನೆಯ ದೇವರ ಕೋಣೆಯಲ್ಲಿ ಇಡಬಹುದು. ಈ ಭಸ್ಮದೊಂದಿಗೆ ಶಿವನ ಪೂಜೆಯನ್ನ ಮಾಡಿದ್ರೆ ಅಧಿಕ ಲಾಭಗಳು ದೊರೆಯುತ್ತವೆ. ಉಳಿದಿರುವ ಭಸ್ಮವನ್ನ ನಂತರ ನೀವು ಹಣ ಇಡುವಂತ ಸ್ಥಾನದಲ್ಲಿ ಇಡಬಹುದು. ಇದರಿಂದ ಧನ ಸಂಪತ್ತು ಹಣಕಾಸಿನಲ್ಲಿ ವೃದ್ಧಿಯಾಗುತ್ತದೆ. ಶಿವನ ಆಶೀರ್ವಾದದಿಂದ ಎಲ್ಲ ಸಮಸ್ಯೆ ದೂರ ಆಗುತ್ತವೆ. ಎರಡನೇದಾಗಿರೋದು ರುದ್ರಾಕ್ಷಿ. ಶಿವನಿಗೆ ಅತಿ ಪ್ರಿಯವಾದ ವಸ್ತು ರುದ್ರಾಕ್ಷಿಯೂ ಹೌದು. ಇಲ್ಲಿ ಸಾಕ್ಷಾತ್ ಶಿವನೇ ರುದ್ರಾಕ್ಷಿಯಲ್ಲಿ ವಾಸ ಮಾಡ್ತಾರೆ. ಶ್ರಾವಣ ಮಾಸ ಶುರು ಆಗುವ ಮುನ್ನ ಮನೆಗೆ ನೀವು ರುದ್ರಾಕ್ಷಿನ ತಂದರೆ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯನ್ನ ಕಾಣ್ತೀರಾ. ಅಥವಾ ಶ್ರಾವಣ ಮಾಸದಲ್ಲಿ ಯಾವ ದಿನ ಬೇಕಾದರೂ ತರಬಹುದು. ಶಿವನ ಕೃಪೆಯಿಂದ ಜೀವನದಲ್ಲಿ ಹಲವಾರು ಕಷ್ಟಗಳಿಂದ ನಿಮಗೆ ಮುಕ್ತಿ ಕೂಡ ದೊರೆಯುತ್ತದೆ. ರುದ್ರಾಕ್ಷಿಯು ಒಂದು ರೀತಿಯಾದ ಹಣ್ಣು ಆಗಿದ್ದು ಇದನ್ನ ಶಿವನ ಅಂಶ ಅಂತ ತಿಳಿಯಲಾಗಿದೆ. ಶಿವ ಮಹಾಪುರಾಣದಲ್ಲಿ ತಿಳಿಸಿದ ಹಾಗೆ ರುದ್ರಾಕ್ಷಿಯ ಉತ್ಪತ್ತಿಯು ಶಿವನ ಕಣ್ಣೀರಿನ ಹನಿಯಿಂದ ರೆಡಿಯಾಗಿದೆ. ಒಂದು ವೇಳೆ ನೀವೇನಾದ್ರೂ ರುದ್ರಾಕ್ಷಿಯನ್ನ ಧರಿಸಿಕೊಳ್ಳುವ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ರೆ ಈ ಶ್ರಾವಣ ಮಾಸವು ನಿಮಗಾಗಿ ಅತ್ಯಂತ ಉತ್ತಮ ಆಗಿದೆ. ಒಂದು ಮಾಹಿತಿಯ ಅನುಸಾರವಾಗಿ ರುದ್ರಾಕ್ಷಿಯನ್ನ ಧರಿಸುವುದರಿಂದ ನಿಮ್ಮ ಮೇಲಿರುವಂತ ಎಲ್ಲ ಗ್ರಹಗಳ ದುಷ್ಪ್ರಭಾವ ಕಡಿಮೆ ಆಗೋದಷ್ಟೇ ಅಲ್ಲದೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಕೊಡುತ್ತದೆ. ದ್ವಿಮುಖಿ ರುದ್ರಾಕ್ಷಿಯನ್ನ ಧರಿಸುವುದರಿಂದ ಕುಟುಂಬದಲ್ಲಿ ನೀವು ಸಮಾನತೆಯನ್ನ ಕಾಪಾಡಬಹುದು. ಯಾಕಂದ್ರೆ ಇಲ್ಲಿ ನೀವು ಗೌರಿ ಶಂಕರ ರುದ್ರಾಕ್ಷಿಯನ್ನ ಧರಿಸಿಕೊಂಡು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪ್ರೇಮವನ್ನ ಹೆಚ್ಚಿಗೆ ಮಾಡಬಹುದು. ಮುಂದಿನ ವಸ್ತು ಗಂಗಾಜಲ. ಗಂಗಾಜಲ ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಶಿವಲಿಂಗದ ಮೇಲೆ ಒಂದು ಲೋಟ ಜಲವನ್ನ ಅರ್ಪಿಸಿದರೂ ಕೂಡ ಶಿವನು ನಿಮಗೆ ಬೇಗನೆ ಒಲಿಯುತ್ತಾರೆ. ಶಿವನು ತಮ್ಮ ಜಡೆಯಲ್ಲಿ ತಾಯಿ ಗಂಗಾ ಮಾತೆಗೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೀವೇನಾದ್ರೂ ಗಂಗಾ ಜಲವನ್ನ ತಂದು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿದ್ರೆ ಖಂಡಿತವಾಗಿ ಶಿವನ ಆಶೀರ್ವಾದ ಕೃಪೆ ನಿಮಗೆ ಸಿಗುತ್ತದೆ. ಭಗವಂತನು ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನ ಮಳೆಯನ್ನೇ ಸುರಿಸುವರು. ಈ ಮಾತಿನ ಅರ್ಥ ಯಾವತ್ತಿಗೂ ನಿಮಗೆ ಆರ್ಥಿಕ ಸಮಸ್ಯೆಗಳು ಕಾಡುವುದಿಲ್ಲ. ಸ್ವಲ್ಪ ಆದರೂ ಶ್ರಾವಣ ಮಾಸದಲ್ಲಿ ಗಂಗಾ ಜಲವನ್ನ ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಸಿಂಪಡಿಸಿರಿ. ಈ ರೀತಿ ಮಾಡಿದ್ರೆ ಯಾವತ್ತಿಗೂ ಶಿವನ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಮುಂದಿನ ವಸ್ತು ಬಿಲ್ವಪತ್ರೆ ಎಲೆ. ಪೌರಾಣಿಕ ಎಲ್ಲಾ ಕಥೆಗಳಲ್ಲಿ ಶಿವನ ಪೂಜೆಯಲ್ಲಿ ಬಳಸುವಂತ ಬಿಲ್ವಪತ್ರೆಗೆ ಇರುವಂತ ವಿಶೇಷವಾದ ಮಹತ್ವವನ್ನೇ ತಿಳಿಸಿಕೊಟ್ಟಿದ್ದಾರೆ. ಶ್ರಾವಣ ಮಾಸದಲ್ಲಿ ನೀವೇನಾದ್ರೂ ಶಿವನಿಗೆ ಬಿಲ್ವಪತ್ರೆ ಎಲೆಯನ್ನ ಅರ್ಪಿಸಿದ್ರೆ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ. ಶ್ರಾವಣ ಮಾಸದಲ್ಲಿ ಸುಲಭವಾಗಿ ನಿಮಗೆ ಬಿಲ್ವಪತ್ರೆ ಎಲೆ ಸಿಗಲಿಲ್ಲ ಅಂದ್ರೆ ನೀವು ಬೆಳ್ಳಿಯ ಬಿಲ್ವಪತ್ರೆ ಎಲೆಯನ್ನ ತಯಾರಿಸಿಕೊಂಡು ಮನೆಗೆ ತರಬಹುದು. ಇದನ್ನ ಶುದ್ಧೀಕರಿಸಿ ಪ್ರತಿದಿನ ನೀವು ಶಿವನಿಗೆ ಅರ್ಪಿಸಬಹುದು. ಶ್ರಾವಣ ಮಾಸ ಮುಗಿದ ನಂತರ ಹಣ ಇಡುವ ಸ್ಥಾನದಲ್ಲಿ ಇದನ್ನ ಇಟ್ಟು ಬಿಡಿ.
ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯಾಗುತ್ತಿರುವಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತವೆ. ಮುಂದಿರುವಂತಹ ವಸ್ತು ಪಾದರಸದಿಂದ ತಯಾರಾದ ಶಿವಲಿಂಗ. ಪಾದರಸ ಮತ್ತು ಶಿವಲಿಂಗಕ್ಕೆ ಒಂದು ವಿಶೇಷವಾದ ಸಂಬಂಧ ಇದೆ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಶ್ರಾವಣ ಮಾಸದಲ್ಲಿ ನೀವೇನಾದ್ರೂ ಪಾದರಸದಿಂದ ತಯಾರಾದ ಶಿವಲಿಂಗವನ್ನ ಮನೆಗೆ ತಂದು ಪೂಜೆ ಮಾಡಿದ್ರೆ ನಿಮ್ಮ ಮೇಲಿರುವಂತಹ ಎಲ್ಲಾ ದೋಷಗಳು ದೂರ ಆಗಬಹುದು. ಯಾರೆಲ್ಲ ಪಾದರಸದಿಂದ ರೆಡಿಯಾದಂತ ಶಿವಲಿಂಗವನ್ನ ಪೂಜೆ ಮಾಡ್ತಾರೋ ಇಲ್ಲಿ ಭಗವಂತನಾದ ಸುತ ಮಹಾಕಾಲರು ಅವರನ್ನ ರಕ್ಷಿಸುತ್ತಾರೆ. ಈ ಶಿವಲಿಂಗವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತರುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಪ್ರಕಾರದ ರೋಗಗಳು ಇರೋದಿಲ್ಲ. ಜೊತೆಗೆ ಧನ ಸಂಪತ್ತಿನಲ್ಲೂ ವೃದ್ಧಿ ಆಗುತ್ತದೆ. ಮುಂದಿರುವಂತಹ ವಿಶೇಷವಾದ ವಸ್ತು ತ್ರಿಶೂಲ ಆಗಿದೆ. ತ್ರಿಶೂಲವು ಭಗವಂತನಾದ ಶಿವನ ಅಸ್ತ್ರವಾಗಿದ್ದು ಯಾವತ್ತಿಗೂ ಇದು ಭಗವಂತನಾದ ಶಿವನ ಬಳಿಯೇ ಇರುತ್ತದೆ. ತ್ರಿಶೂಲವನ್ನ ಅತ್ಯಂತ ಪೂಜನೀಯ ಅಂತ ತಿಳಿಯಲಾಗಿದೆ. ಯಾಕಂದ್ರೆ ಇದು ತ್ರಿದೇವರ 3 ಲೋಕಗಳ ಪ್ರತೀಕ ಆಗಿದ್ದು ಶಿವನ ಜೊತೆಗೆ ತ್ರಿಶೂಲದ ಪೂಜೆ ಕೂಡ ನಡೆಯುತ್ತದೆ. ತ್ರಿಶೂಲದ ಪೂಜೆ ಮಾಡಿದ್ರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ನಾಶ ಆಗುತ್ತದೆ. ಶತ್ರುಗಳೊಡನೆ ಹೋರಾಡುವಂತ ಶಕ್ತಿ ಕೂಡ ನಿಮಗೆ ಸಿಗುತ್ತದೆ. ಶ್ರಾವಣ ಮಾಸದಲ್ಲಿ ತಾಮ್ರ ಆಗಲಿ ಹಿತ್ತಾಳೆ ಆಗಲಿ ಅಥವಾ ಬೆಳ್ಳಿಯಿಂದ ರೆಡಿಯಾದ ತ್ರಿಶೂಲವನ್ನ ತರಬಹುದು. ಇದನ್ನ ನೀವು ಮೊದಲಿಗೆ ಪವಿತ್ರಗೊಳಿಸಬೇಕು. ನಂತರ ಇದನ್ನ ಶಿವನಿಗೆ ಅರ್ಪಿಸಿರಿ. ನಂತರ ಅದರ ಪೂಜೆಯನ್ನ ಮಾಡಿರಿ. ಆಮೇಲೆ ಇದನ್ನ ನಿಮ್ಮ ಮನೆಯ ಹಾಲ್ನಲ್ಲೂ ಸಹ ಇಡಬಹುದು ಅಥವಾ ಮನೆಯ ಅಂಗಳದಲ್ಲೂ ಸ್ಥಾಪಿಸಬಹುದು. ಇಲ್ಲಿ ಬೇಕಾದ್ರೆ ಇದನ್ನ ಮನೆಯ ಮಾಳಿಗೆ ಮೇಲೂ ಸಹ ಅಂಟಿಸಬಹುದು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ನಾಶ ಆಗುತ್ತದೆ. ಇಲ್ಲಿ ಬೇಕಾದ್ರೆ ತ್ರಿಶೂಲ ಇರುವಂತಹ ಲಾಕೆಟ್ ಅನ್ನ ತಂದು ಶಿವನಿಗೆ ಅರ್ಪಿಸಬಹುದು. ಆನಂತರ ಅದನ್ನ ನೀವು ಧರಿಸಿರಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇರೋದಿಲ್ಲ. ಬೇರೆಯವರ ಕೆಟ್ಟ ದೃಷ್ಟಿಗಳು ಸಹ ನಿಮ್ಮ ಮೇಲೆ ಅಂಟುವುದಿಲ್ಲ. ಇನ್ನು ಮುಂದಿರುವಂತಹ ವಸ್ತು ಡಮರುಗ. ನಮ್ಮ ಹಿಂದೂ ಪುರಾಣದಲ್ಲಿ ಶಿವನ ಡಮರುಗವನ್ನ ಅಥವಾ ಅದರ ಧ್ವನಿಯನ್ನ ಸಕಾರಾತ್ಮಕದ ಶಕ್ತಿಯ ಪ್ರತೀಕ ಅಂತ ತಿಳಿಸಿದ್ದಾರೆ. ಡಮರುಗದ ಧ್ವನಿಯ ಮೂಲಕ ಕೆಟ್ಟ ಶಕ್ತಿಗಳ ನಾಶ ಆಗುತ್ತದೆ. ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ನಾಶ ಮಾಡ್ಬೇಕಂದ್ರೆ ಶ್ರಾವಣ ಮಾಸದಲ್ಲಿ ಮನೆಗೆ ಡಮರುಗವನ್ನ ತರಬೇಕು. ಶಿವನಿಗೆ ಅರ್ಪಿಸಿದಂತ ಈ ಡಮರುಗವನ್ನ ಪ್ರತಿದಿನ ಸಾಯಂಕಾಲ ಪೂಜೆ ಮಾಡುವ ಸಮಯದಲ್ಲಿ ಖಂಡಿತವಾಗಿ ಅದನ್ನ ಬಾರಿಸಬೇಕು. ಈ ರೀತಿ ಮಾಡಿದಾಗ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳ ನಾಶ ಆಗುತ್ತದೆ. ಒಂದು ವೇಳೆ ಮನೆಯಲ್ಲಿ ಯಾವುದಾದ್ರೂ ಚಿಕ್ಕ ಮಕ್ಕಳಿಗೆ ಅಥವಾ ಯಾವುದಾದ್ರೂ ವ್ಯಕ್ತಿಗಳಿಗೆ ಭಯ ಆಗ್ತಾ ಇದ್ರೆ ಈ ಡಮರುಗವನ್ನ ಆ ಮಕ್ಕಳು ಮಲಗುವಂತ ಕೋಣೆಯಲ್ಲೂ ಸಹ ಇಡಬಹುದು. ಈ ರೀತಿ ಮಾಡಿದಾಗ ಮಕ್ಕಳಲ್ಲಿರುವಂತಹ ಭಯ ನಾಶವಾಗಿ ಹೋಗುತ್ತದೆ. ಇನ್ನು ಮುಂದಿರುವಂತಹ ವಸ್ತು ನಾಗ ಆಗಿದೆ. ಶಿವನ ಕೊರಳಲ್ಲಂತೂ ನಾಗದೇವರ ವಾಸ ಇದೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ನಾಗದೇವತೆಗಳಿಗೆ ತುಂಬಾ ವಿಶೇಷವಾದ ಮಹತ್ವ ಇದೆ. ಇಲ್ಲಿ ಬೆಳ್ಳಿ ಅಥವಾ ತಾಮ್ರದ ನಾಗಗಳ ಜೋಡಿಯನ್ನ ಶ್ರಾವಣ ಮಾಸದಲ್ಲಿ ಮನೆಗೆ ತರಬೇಕು. ಇದನ್ನ ಮನೆಯ ಮುಖ್ಯ ದ್ವಾರದ ಅಕ್ಕಪಕ್ಕದಲ್ಲಿ ಇಡಬೇಕು. ಬೇಕಾದರೆ ಮನೆಯ ಒಳಭಾಗದಲ್ಲಿ ಇಡಬಹುದು. ಒಂದು ವೇಳೆ ಇವುಗಳೇನಾದ್ರೂ ಕಳ್ಳತನ ಆಗುವ ಭಯ ಇದ್ರೆ ಮನೆಯ ಒಳಗಡೆ ಇವುಗಳನ್ನ ಮುಚ್ಚಿ ಇಡಬಹುದು. ಅವುಗಳನ್ನ ಇಡುವ ಮುನ್ನ ಇವುಗಳನ್ನ ಪವಿತ್ರಗೊಳಿಸಿ ಪೂಜೆ ಮಾಡಿದ ನಂತರ ಇಡಬೇಕು. ಈ ನಾಗದೇವತೆಗಳು ಮನೆಯ ಒಳಗಡೆ ಬರುವಂತ ಕೆಟ್ಟ ಶಕ್ತಿಗಳನ್ನ ತಡೆದು ನಾಶ ಮಾಡುತ್ತವೆ. ಒಂದು ವೇಳೆ ಪಿತೃದೋಷ ಕಾಲಸರ್ಪ ದೋಷದಿಂದ ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ರೆ ಶ್ರಾವಣ ಮಾಸಕ್ಕೂ ಮುನ್ನ ಅಥವಾ ಶ್ರಾವಣ ಮಾಸದಲ್ಲಿ ಒಂದು ನಾಗನಾಗಿನಿಯ ಜೋಡಿಯನ್ನ ಮನೆಗೆ ತನ್ನಿರಿ. ಇಲ್ಲಿ ಬೆಳ್ಳಿಯ ನಾಗನಾಗಿನಿಯ ಜೋಡಿಗಳನ್ನ ನೀವು ತರಬೇಕು. ಇವುಗಳನ್ನ ಪವಿತ್ರಗೊಳಿಸಿ ದೇವರ ಕೋಣೆಯಲ್ಲಿ ಇಡಬೇಕು. ಪ್ರತಿದಿನ ಪೂಜೆ ಮಾಡಿದ ನಂತರ ನಾಗನಾಗಿನಿಯ ಮೇಲೆ ಅರಿಶಿನ ಕುಂಕುಮಾರ್ಚನೆ ಮಾಡಬೇಕು. ಪುಷ್ಪಗಳನ್ನ ಹಾಕಿ ಪೂಜೆ ಮಾಡಬೇಕು. ಪೂರ್ತಿ ಶ್ರಾವಣ ಮಾಸ ಮುಗಿಯುವ ತನಕ ಇವುಗಳ ಪೂಜೆಯನ್ನು ನೀವು ಮಾಡಬೇಕು. ಶ್ರಾವಣದ ಕೊನೆಯ ದಿನ ಅಂದ್ರೆ ಶ್ರಾವಣ ಪೌರ್ಣಿಮೆಯ ದಿನ ಇವುಗಳನ್ನ ಶಿವಲಿಂಗದ ಮೇಲೆ ಇಟ್ಟು ಬರಬೇಕು. ಶಿವಲಿಂಗದ ಮೇಲೆ ಇವುಗಳನ್ನ ಇಡುವ ಮುನ್ನ ಶಿವಲಿಂಗವನ್ನ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಇದಾದ ನಂತರ ಈ ನಾಗನಾಗಿನಿಯ ಜೋಡಿಯನ್ನ ಶಿವಲಿಂಗದ ಮೇಲೆ ಇಟ್ಟುಬಿಡಿ. ಆನಂತರ ಶಿವನ ಬಳಿ ನಿಮ್ಮ ಮೇಲಿರುವಂತ ಕಾಲು ಸರ್ಪ ದೋಷ ಆಗ್ಲಿ ಅಥವಾ ಬೇರೆ ದೋಷಗಳೇನಾದ್ರೂ ಇದ್ರೆ ಅವುಗಳು ದೂರ ಆಗಲಿ ಅಂತ ಶಿವನ ಬಳಿ ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಈ ರೀತಿ ಮಾಡಿದಾಗ ಭಗವಂತನಾದ ಶಿವನ ಕೃಪೆಯಿಂದ ಪಿತೃದೋಷ ಆಗ್ಲಿ ಕಾಲಸರ್ಪ ದೋಷಗಳಂತ ಹಲವಾರು ದೋಷಗಳೇನಾದ್ರೂ ನಿಮ್ಮಲ್ಲಿದ್ರೆ ಅವೆಲ್ಲವೂ ದೂರ ಆಗುತ್ತವೆ. ಈ ಎಲ್ಲಾ ವಸ್ತುಗಳು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಒಂದು ವೇಳೆ ನೀವು ಸಹ ಶಿವನ ಕೃಪೆಯನ್ನ ಪಡೆದುಕೊಳ್ಳಲು ನಿಜವಾಗಿಯೂ ಇಷ್ಟಪಡ್ತಾ ಇದ್ರೆ ಈ ಶ್ರಾವಣ ಮಾಸ ಪ್ರಾರಂಭ ಆಗುವ ಮುನ್ನ ಅಥವಾ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ದಿನ ಈ ವಸ್ತುಗಳನ್ನ ಅಥವಾ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದ್ರೂ ನಿಮ್ಮ ಮನೆಗೆ ಖಂಡಿತವಾಗಿ ತೆಗೆದುಕೊಂಡು ಬನ್ನಿರಿ.
ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ಕೇಳಬಹುದು. ಖಂಡಿತವಾಗಿ ನಾವು ರಿಪ್ಲೈ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಕಾಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.